ಸುಮ್ಮನೆ ಇರೋಲು. ಸಾಕು ಸಾಕು, ಟೈಟ್ ಮಾಡು. ಸಾಕು 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 ಸಾಕು. ಹೌದು ವಕೀಲು, ನೀವು LLB ಜೊತೆಗೆ ಬ್ಯೂಟಿಷಿಯನ್ ಕೋರ್ಸ್ ಮುಗ್ಸಿದ್ದೀರಾ? ಹೌದೌದು, ಮಸಿ ಹಚ್ಚೋದಕ್ಕೆ ಬ್ಯೂಟಿಷಿಯನ್ ಕೋರ್ಸ್ ಬೇರೆ ಮಾಡ್ಬೇಕಾ? ಇದು ಒಂದು ಆರಂಭ ಆಗಿರ್ಲಿ. ಇದೇನಾದ್ರೂ ಸಕ್ಸಸ್ ಆದ್ರೆ ನಾವ್ ಇದನ್ನೇ ಖಂಡಿತ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 1 2 3. ಇವತ್ತು ವಸುಂಧರಾ ಕೈ ಕಾಲು ಬಿದ್ದೋಗ್ಬಿಡುತ್ತೆ. ನನ್ನ ಹೆಂಡತಿ ಫೇಸ್ಗೆ ಆಸಿಡ್ ಹಾಕೋಣ. ನನ್ನ ಹೆಂಡತಿ ತಲೆ ಮೇಲೆ ಹೊಡಿಯೋಣ. ಹಾಗಾದ್ರೆ ನನ್ನ ಹೆಂಡತಿ ಮಗದಲ್ಲಿ 2 ಪಂಚು 3 ಕಿಕ್ ಹೊಡಿಯೋಣ. ಅವಳೊಬ್ಳು ಕರಾಟೆ ಅಂತೆ. ನಮ್ಮ ಹತ್ರನೇ ಆಟ ಆಡ್ತಾಳಾ? ಇಲ್ಲಿ ನೋಡ್ತಮ್ಮ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಆದ್ಮೇಲೆನೆ ನೀನ್ ಅವಳನ್ನ ಹೊಡಿಬೇಕು. ಅಯ್ಯೋ ಅಣ್ಣ, ಇದೆಲ್ಲ ಒಂದು ಚಿಕ್ಕ ಕೇಸ್ ಅಣ್ಣ. ಲಾಕ್ ಮಾಡಿರೋ ರೂಮಲ್ಲಿ ಮಲ್ಕೊಂಡಿರೋದು ಒಬ್ರು, ಅದು ಕೇವಲ ಒಂದ್ ಹೆಣ್ಣು. ಲೈಟ್ ಆಫ್ ಮಾಡ್ಬಿಟ್ಟು ಕತ್ಲಲ್ಲಿ ಕೈ ಕಾಲ್ ಮುರಿಯೋದು, ಅದೆಲ್ಲ ಒಂದ್ ರೀತಿ ಕಲೆ ಇದ್ದಾಗೆ, ಗೊತ್ತಾಯ್ತಾ? ಒಂದು ಹೆಣ್ಣಿನ ಕೈ ಕಾಲು ಹೊಡಿಯೋದು ಸರಿಯಲ್ಲ, ಅದು ಮಲ್ಗಿರೋ ಹೊತ್ತು. ಇಲ್ಲಿ ಧರ್ಮ ಅಧರ್ಮಕ್ಕೆ ಜಾಗನೇ ಇಲ್ಲ. ಇದು ಒಂದು ಕುರುಕ್ಷೇತ್ರನೇ. ಇಲ್ಲಿ ನಡೆಯೋದು ಯುದ್ಧನೇ. ಏನ್ ಮೇಷ್ಟ್ರೆ, ಇದೆಲ್ಲ ಗೀತಾ ಉಪದೇಶನಾ? ಸಾಕು 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 ಸಾಕು, ಅವಳು ಬರೋ ಟೈಮ್ ಆಯ್ತು. ಎದ್ದಳು, ಮೇಕಪ್ ಎಲ್ಲ ಸಾಕು. ತಮ್ಮ, ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಓಕೆ, ಒಂದು ವಿಷಯ ಮಾತ್ರ ಚೆನ್ನಾಗಿ ಗಮನಿಸು. ಕಾಲ್ ಏನಾದ್ರೂ ಪರವಾಗಿಲ್ಲ, ಆದ್ರೆ ಕೈ ಅದು ಖಂಡಿತ ಬಲಗೈಯೇ ಹೋಗ್ಬೇಕು. ಏನಕ್ಕೆ ಆತರ? ಅದೇನಂದ್ರೆ ಮುಟ್ಟಾಳ ಆಗ. ನನ್ನನ್ನೇ? ಹೌದು, ನಿನ್ನನ್ನೇ. ಲೇ, ಇಲ್ಲಾಂದ್ರೆ ವಸುಂಧರಾ ಅಪ್ಪಿಗೆಗೆ ಇದು ಸಾಕಾಗೋಗುತ್ತೆ. ಅಯ್ಯಯ್ಯೋ, ಇದನ್ನ ಹಿಡ್ಕೋ. ಆಶೀರ್ವಾದ ಮಾಡಿ. ಹಾಗಾದ್ರೆ ಸರಿ, ಎಲ್ಲ ಮುಗಿದ್ಮೇಲೆ ನಾನು ಕರಿತೀನಿ. ಬೇಗ ಬರ್ಬೇಕು, ಇಲ್ಲಂದ್ರೆ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಓಹ್, ಹಾಗಾದ್ರೆ ಸರಿ, ಹೋಗೋಣ. ಧೈರ್ಯವಾಗಿ ಹೋಗಿ. ಜೈ ಜಂಗು. ತಂಬಿ ಸರ್, ಈ ಲೆಫ್ಟ್ ಹ್ಯಾಂಡ್ ತಾನೆ? ಓಕೆ. ಓಕೆ. ಬಲಗಡೆ ಎಡಗಡೆ ಯಾವ್ದು ಅಂತ ಗೊತ್ತಿಲ್ಲ. ಇವನೊಬ್ಬ ರೌಡಿ. ಇವನ್ ಕೈಕಾಲು ಎಲ್ಲಿ ಹೊಡಿತಾಳು ಅಂತ ಭಯ ಆಗ್ತಿದೆ ನನ್ಗೆ. ಇಷ್ಟು ದೊಡ್ಡ ಮೂರ್ಖನ ನೀನು. ರೇ, ಇಲ್ಲಿ ನೋಡಲೇ. ಇದನ್ನ ನೋಡು. ಇದೇನೆ ಬಲಗಡೆ ಕೈ. ಇದೇನೆ ಎಡಗಡೆ ಕೈ. ಇದು ಎಡದ ಕೈ. ನೀನು ಈ ಬಲಗೈನೇ ಹೊಡಿಬೇಕಾಗತ್ತೆ. ಈಗ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಇನ್ಮೇಲೆ ಒಂದ್ ವೇಳೆ ನಿನ್ಗೇನಾದ್ರೂ ಡೌಟ್ ಇದ್ರೆ, ನೀನು ಕೆಳಗಾಕಿ ತೊಳ್ಕೊಳೋ ಕೈ ಇದೆಯಲ್ಲ, ಅದು ಎಡಗೈ, ನೆನ್ಪಿಟ್ಕೋ. ಅದಕ್ಕೆ ಆಪೋಸಿಟ್ ಇರೋ ಕೈನೇ ಬಲಗೈ. ಇವಾಗ ಗೊತ್ತಾಯ್ತಾ? ಆಗಿದ್ರೆ ಇದೇನೆ ಬಲದ ಕೈ, ಇದು ಎಡದ ಕೈ. ಬುದ್ಧಿವಂತ, ಅರ್ಥ ಮಾಡ್ಕೊಂಡೆ ಅಲ್ವಾ? ಖಂಡಿತ ಸಕ್ಸಸ್ ಆಗ್ಬೇಕು. ಬಲಗೈ ನೆನ್ಪಿಟ್ಕೋ. ಹೌದಪ್ಪ, ಇವನೇನ್ ಸರಿಯಾಗಿ ಮಾಡ್ತಾನ? ನಮ್ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ಸಕ್ಸಸ್ ಆಗತ್ತಾ? ಇದರ ಮಾಸ್ಟರ್ ಬ್ರೈನ್ ಯಾರು? SI ವೇಣು ತಮ್ಮ. ಅರ್ಥ ಆಗಿಲ್ವೇ? ಇಲ್ಲಿ ನೋಡು ವಕೀಲ, ಅವಳಿವತ್ತು ಲೇಟ್ ಆಗಿ ಬರೋದಂತೂ ಕನ್ಫರ್ಮ್. ಈ ಮೂರ್ಖ ಸ್ವಲ್ಪ ಹೊತ್ತಲ್ಲಿ ಮಲಗೋದಂತೂ ಕನ್ಫರ್ಮ್. ಓಕೆ. ಅವಳು ಇವನ್ನ ಸಾಯಿಸೋದಂತೂ ಕನ್ಫರ್ಮ್. IPC 302 ಅವಳಿಗೆ ನೇಣಗಂಪ ಅಂತೂ ಕನ್ಫರ್ಮ್. ಅದು ಯಾವ ಸೆಕ್ಷನ್? ಅದು ಗುಂಡ ಆಗ್ತಾನೆ. ಗುಂಡ ಮುಚ್ಕೊಂಡ್ ಬಾ. ಹೌದು, ಹಾಗಾದ್ರೆ ನಮ್ಮ ಸೇವಿಯರ್? ಇಲ್ಲಿ ಧರ್ಮ ಅಧರ್ಮಕ್ಕೆ ಜಾಗನೇ ಇಲ್ಲ. ಇದು ಕುರುಕ್ಷೇತ್ರ ಯುದ್ಧ ಮಾತ್ರ ನಡೆಯುತ್ತೆ. ಕಮಾನ್, ಫಾಲೋ ಮೀ. ನನ್ ಚಿನ್ನ. ಇದು ನಿನ್ನ ಬಲಗೈ, ಇದು ನಿನ್ನ ಎಡಗೈ. ಹಾಗಾದ್ರೆ ಇದು ಎಡಗಾಲು, ಇದು ಬಲ. ಅಯ್ಯಯ್ಯೋ, ಬಲಗಾಲು. ಅರ್ಥ ಆಯ್ತು. ಶಿಲೆಯ ಬಲಗಾಲು ಎಡಗಾಲು ಅರ್ಥ ಆಯ್ತು. ಅಯ್ಯಯ್ಯೋ, ವಸುಂಧರಾ ಎಡಗಾಲು ಬಲಗಾಲು ಅರ್ಥ ಮಾಡ್ಕೊಳೋದು ಹೇಗೆ? ವಸುಂಧರಾ ಬಲಗಡೆ ಚೆನ್ನಾಗೇ ಇದೆ. ಬಂದಾಯ್ತು. ಇದು ಬಲಗೈ. ಇದೆಲ್ಲ ಇದು ಎಡಗೈ. ಅಬ್ಬು, ನಿನ್ ಫೇವ್ರೆಟ್ ಆಂಟಿ ಮನೆ. ಒಳಗ್ ಬನ್ನಿ. ಇದು ಬಲಗಾಲು. ಅಯ್ಯೋ, ಒಂದೇ ಕನ್ಫ್ಯೂಷನ್ ಆಗ್ತಿದೆ. ಇದು ಬಲಗಾಲಿಲ್ಲ, ಎಡಗೈ. ಇದು ಬಲಗ. ಅಯ್ಯೋ, ಅಬ್ಬು, ರನ್ ಅಬ್ಬು, ರನ್. ಏನಿದು? ನೆಲ ನಡುಗ್ತಾ ಇದೆ. ಒಬ್ಬ ಮನುಷ್ಯ ಬಂದ್ರೆ ನೆಲ ನಡುಗುತ್ತಾ? ಎಲ್ಲರೂ ಬಂದಿದ್ದಾನ? ಅಬ್ಬು, ಸರ್ಚ್. ಅಯ್ಯೋ, ಸಿಸಿ. ಅಯ್ಯೋ, ಸಿಸಿಲಿ. ಅಯ್ಯೋ, ಸರ್ಚ್.
ಎಲ್ಲಿದ್ದಾನೆ? ಹೊಡೀರಿ. ಏಯ್ ಆ ಲೈನ್ ಇನ್ನೊಂದ್ಸಲ ಹಾಡು. ಯಾವಾಗಾದ್ರೂ ನನ್ನನ್ನೇ ಲೇ 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 ಆ ತರ ಅಲ್ಲ, ಈ ತರ ಹಾಡು. ಲಾ 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 ಆ ತರ. ಲಾ 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 ಲಾ. ನಿಮ್ ಅಧಿಕಾರಿ ಇದಾರ? ಸಾರು ಒಂದು ಮುಖ್ಯವಾದ ವಿಷಯದ ಮೇಲೆ ಆಚೆ ಕಡೆ ಹೋಗಿದ್ದಾರೆ. ಯಾರಯ್ಯ ನೀನು? ನಾ SI ವೇಲು ತಮ್ಮಿ. ನೀನಾ? ತಮ್ಮನ? ಜನಮೈತ್ರಿ ನಗರದಲ್ಲಿ SI ವೇಲ್ತಮ್ಮಿ ಮನೆಯಲ್ಲಿ ನಿನ್ನೆ ರಾತ್ರಿ ಒಬ್ಬ ಕಳ್ಳ ಸಿಕ್ಕಿದಾನೆ. ಅವನೀಗ ನಮ್ ಕಸ್ಟಡಿಯಲ್ಲೇ ಇದ್ದಾನೆ. ಐಡಿಯಾ ಕೊಟ್ಟವನು ಎಸ್ಕೇಪು. ನೀನ್ ಹೋಗಿ ನಿಮ್ ಅಧಿಕಾರಿ ಹತ್ರ ಹೇಳು, ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರು ನಾನ್ ಅವನ್ನ ಬಿಡಲ್ಲ ಅಂತ. ನನ್ನ ರೇಗಿಸ್ತಿದ್ಯಾ? ನೀನ್ ಯಾಕೆ ಒಳಗಡೆ ಹೋದೆ? ನಾನೊಂದು ಮ್ಯಾಜಿಕ್ ಅಕಾಡೆಮಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ನೀನ್ ಸೇರ್ಕೊಡ್ತೀಯಾ? ಒಳಗಡೆ ಹೋಗ್ರಲೇ. ಪೊಲೀಸ್ ಸ್ಟೇಷನ್ ಅಂದ್ರೆ ಆಟ ಆಡೋ ಜಾಗನಾ? ರಾಸ್ಕಲ್ಸ್. ಇನ್ನೊಂದು ವಿಷಯ, ಅವನು ಮಲ್ಕೊಂಡಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಅವನಿಗೆ ಹೊಡಿಬೇಕು. ಒಂದ್ ಹೆಣ್ಣು ಹುಡುಗಿನ ಕಟ್ ಹಾಕಿ ಹೊಡಿಯೋದು ಪಾಪ ತಾನೆ. ಎತ್ತೋ, ಇಲ್ಲಿ ಧರ್ಮ ಅಧರ್ಮಕ್ಕೆ ಸ್ಥಾನ ಇಲ್ಲ. ಈಗ ಹೇಳಿ, ಯಾಕ ಸೇವಿಯರ್ಗೆ ಆತರ ಎಲ್ಲ ವೇಷ ಹಾಕ್ಸಿದ್ರಿ? ವೇಷ ಹಾಕ್ಸಿದ್ವಾ? ಅವ್ನ್ ಎಣ್ಣೆ ಹೊಡೆದ್ಬಿಟ್ಟು ನಶೆಯಲ್ಲಿ ಏನಾದ್ರು ತಮಾಷೆ ಮಾಡಿರ್ಬೋದಲ್ವಾ? ತಮಾಷೆ. 110 kg ತೂಕ ಇರೋನ್ನ, ಭೂತ ತರ ಇರೋನ್ನ ಕರಿ ಮಸಿ ಹಚ್ಚಿ ಮನೆಯೊಳಗ್ ಬಿಟ್ರೆ ಏನ್ ತಮಾಷೆ ಅನ್ಕೊಂಡಿದೀರಾ? ಸೇವಿಯರ್ ಬಗ್ಗೆ ನಮಗೂ ಗೊತ್ತು, ಯಾವ್ದನ್ನು ಒಪ್ನೆ ಮಾಡೋದಕ್ಕೆ ಅವನಿಗೆ ಧೈರ್ಯ ಇರೋದೇ ಇಲ್ಲ. ನೀವ್ ಹೇಳೋದ್ ನೋಡ್ತಿದ್ರೆ ನಾವೇ ಮಾಡ್ತಿರೋ ಹಾಗೆ ಹೇಳ್ತಿದ್ದೀರಾ? ನಾಟಕ ಮಾಡಕ್ ತುಂಬಾ ಕಷ್ಟ ಪಡ್ಬೇಡಿ. ನಿಮ್ ಸ್ನೇಹಿತ ನೀವ್ ನೋಡಲ್ವಾ, ಜನಮೈತ್ರಿ ನಗರನೇ ನಡಗ್ಸಿರೋ ಆ ರೌಡಿನ? ಸಿಸಿಲಿ, ಹೆಂಗಿದ್ದವನು ಹೆಂಗಾಗ್ಬಿಟ್ಟ ನೋಡು. ಇನ್ಮೇಲೆ ಹಿಂಗ್ ಮಾಡಿದ್ರೆ ನಿಮ್ಮನ್ನ ಅವ್ನ ಆಮೇಲೆ ನೋಡ್ಕೋತೀನಿ. ಕಾಲು ಮುರಿತೀನಿ. ಹೇಗೂ ಸೇವಿಯರ್ ಪ್ಲಾನಿಂಗ್ ಎಲ್ಲ ತಪ್ಪಾಯ್ತು. ಅದೇನ್ ಕೇಳ್ತೀಯಣ್ಣ, ಸಿಸಿಲಿನ ನೋಡಿದ ತಕ್ಷಣ ನನಗೆ ಲೆಫ್ಟ್ ರೈಟ್ ಎಲ್ಲ ಚೇಂಜ್ ಆಗ್ಬಿಡ್ತು. ಇದಕ್ಕೆ ಹೇಳೋದು, ಕ್ಲಚ್ ಹಿಡಿಬೇಕು ಅಂದ್ರೆ ಒಂದ್ ಕಡೆ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಒಂದ್ ವೇಳೆ ಎಡಗಡೆ ಇಲ್ಲಾಂದ್ರೆ ಬಲಗಡೆ. ಅದು ರೌಡೀಸ್. ಅರ್ಥ ಆಯ್ತಾನಲ್ಲೇ ಹುಚ್ಚ? ಊರೆಲ್ಲ ಕಾರು ಬೈಕ್ ಪಾಸ್ಗೋಸ್ಕರ ಲ್ಯಾಂಡ್ ಅಕ್ವಿಸಿಷನ್ನ ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ನ ಮುಡಿವು. ಎಲ್ಲ ಲ್ಯಾಂಡ್ ಓನರ್ಸ್ಗೂ ಇಮಿಡಿಯೇಟಾಗಿ ನೋಟಿಸ್ ಕಳಿಸ್ಬೇಕು. ಎಷ್ಟು ಲ್ಯಾಂಡ್ನ ಲಿಸ್ಟ್ ಔಟ್ ಮಾಡಿದ್ದೀರಾ? 55 ಮನೆಗಳಿದೆ. 2 ವರ್ಷದಿಂದಾನೇ ನೋಟಿಸ್ ಕಳ್ಸಿದ್ದೀನಿ. ಅಬ್ಜೆಕ್ಷನ್ಸ್? ಅವತ್ತು ಯಾರು ಬಂದಿಲ್ಲ ಅಡ್ಡ. ಎನಿವೇ, ಲೆಟ್ ಅಸ್ ಫೈಂಡ್ ಔಟ್. ಅವ್ರನ್ನ ಮತ್ತೆ ಇನ್ನೊಂದ್ಸರಿ ಸೇರಿಸ್ಬಿಟ್ಟು ಮಾತಾಡೋಕ್ಕೆ MLAನ ಮೀಟಿಂಗ್ ಫಿಕ್ಸ್ ಮಾಡಬೇಕು. ಎಸ್ ಸರ್. ಓಕೆ, ಡೂ ಇಟ್ ವಿತ್ ಇಮಿಡಿಯೇಟ್ ಎಫೆಕ್ಟ್. ಒಂದು ಪ್ರೆಸ್ ರಿಲೀಸ್ ಕೊಟ್ಬಿಡಿ ಸರ್. ಹಾ, ಅಪ್ಪ ಎಲ್ಲಿ? ಮಲ್ಕೊಂಡಿದ್ದಾರೆ. ಹಾ, ಏನಪ್ಪ? ಏನ್ ಸಡನ್ ಆಗಿ? ಟಿವಿ ನ್ಯೂಸ್ ನೋಡಿದಾದ್ಮೇಲೆ ಇವ್ರಿಗೆ ತಲೆ ಸುತ್ತು. ಹಾ, ಅಯ್ಯ ಅಷ್ಟೇನಾ? ಇದೇನಪ್ಪ ಫಸ್ಟ್ ಟೈಮಾ? ಹಾ, ಹೇಳಿ ಎಷ್ಟು ವರ್ಷ ಆಯ್ತು? ದಿಢೀರಂತ ಹೀಗೆ ಹೇಳ್ಬಿಟ್ರೆ ಹೇಗೆ? ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮಣ್ಣಲ್ಲಿ ತಾನೆ. ದಿಢೀರಂತ ಎಲ್ಲ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ? ಅಯ್ಯ ಏನಪ್ಪ ಇದಕ್ಕ? ಹಾ, ಒಂದ್ ಪೆಗ್ ಹಾಕಿದ್ರೆ ಈ ತರ ಎಲ್ಲ ಮಾತಾಡಲ್ಲ. ಅದಕ್ಕಲ್ಲಪ್ಪ, ಇನ್ನು ಎಷ್ಟು ವರ್ಷ ಕಣೋ ನಾನು. ಹೊಸ್ದಾಗಿ ಒಂದು ಮನೆಗೆ ಹೋಗ್ಬೇಕು ಅಂದ್ರೆ ಎಷ್ಟೋ ತಪ್ಪ. ನಾವೆಲ್ಲ ಹಳುಬ್ರು ತಾನೆ.